ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 10. ನಾರಾಯಣ ಧರಾಧಾರ ಸರ್ವಪಾಲನ ಕಾರಣ ಭವತೋದೀರಿತಂ ದೇವಿಚರಿತಂ ಪಾಪನಾಶನಂ. ನಾರದ ಮುನಿಯು ನಾರಾಯಣ ಸಮಸ್ತ ಭೂಮಿಗೆ ಆಧಾರನೇ ಸರ್ವ ಪಾಪನಾಶಕವಾದ ದೇವಿ ಚರಿತ್ರೆಯನ್ನು ವಿವರಿಸಿ ಕೃತಾರ್ಥನನ್ನಾಗಿ ಮಾಡು ಎಂದು ಕೇಳಿದನು. ನಾರಾಯಣನು ನಾರದ ಪೂರ್ವದಲ್ಲಿ ಬ್ರಹ್ಮನು ಸ್ವಯಂಭು ಮನುವೆಂಬ ಪುತ್ರನನ್ನು ಪಡೆದನು. ಮನುವಿನ ಧರ್ಮಪತ್ನಿ ಶತರೂಪ. ಮನುವು ಮನೋಹರಳಾದ ಸತಿಯೊಡನೆ ಪರಾಶಕ್ತಿಯನ್ನು ಆರಾಧಿಸುತ್ತಿದ್ದನು. ವಾಗ್ಭವ ಮಂತ್ರವನ್ನು ಜಪಿಸುತ್ತಿದ್ದನು. ಜಗನ್ಮಯಿಯಾದ ಭುವನೇಶ್ವರಿಯು ದರ್ಶನವಿತ್ತು. ವರಗಳನ್ನು ಬೇಡಿಕೋ ಎಂದಳು. ಓ ದೇವಿಯೇ, ಸಕಲ ದೇವತೆಗಳಿಂದ ಪೂಜಿಸಲ್ಪಡುವವಳೆ, ಮುಂದೆ ನನ್ನಿಂದ ಸೃಷ್ಟಿಸಲ್ಪಡುವ ಸಮಸ್ತವೂ ಸುಂದರವೂ ನಿರ್ವಿಘ್ನವೂ ಆಗಿರಲಿ. ಮಾನವರು ನನ್ನ ವಾಗ್ಭವ ಮಂತ್ರವನ್ನು ಜಪಿಸುವವರಾಗಲಿ, ವಾಚಾಳಿಗಳಾಗಿರಲಿ, ಜ್ಞಾನಸಿದ್ಧಿ ಕರ್ಮಸಿದ್ಧಿಗಳನ್ನು ಪಡೆಯಲಿ, ಸುಖವಾಗಿ ಸಾಧಕರಾಗಿ ಭುಕ್ತಿ ಮುಕ್ತಿಗಳನ್ನು ಹೊಂದಲಿ. ದೇವಿಯು ಪ್ರಸನ್ನಳಾಗಿ ವರಗಳನ್ನಿತ್ತು ಅದೃಶ್ಯಳಾದಳು. ಒಮ್ಮೆ ನಾರದನು ನಾನಾ ಪರ್ವತಗಳನ್ನು ತೀರ್ಥಕ್ಷೇತ್ರಗಳನ್ನು ಸಂಚರಿಸುತ್ತಾ ವಿಂಧ್ಯ ಪರ್ವತ ಸಮೀಪಕ್ಕೆ ಬಂದನು. ತಾನು ತಾನೇ ಮೇರು ಪರ್ವತವನ್ನು ಕಂಡು ಬಂದುದಾಗಿಯೂ ಗ್ರಹಗಳ ಸಹಿತ ಸೂರ್ಯನು ದಿನವೂ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಮಾಡುವುದರಿಂದ 3 ಲೋಕಗಳಲ್ಲಿ ಮೇರುವು ಅಸಮಾನನೆನ್ನಿಸಿರುವನು ಎಂದು ಹೇಳಿ ಬ್ರಹ್ಮಲೋಕಕ್ಕೆ ಹೋದನು. ವಿಂಧ್ಯನು ತಾನು ಹೆಮ್ಮೆ ಪಡುವಂತಾಗಲಿಲ್ಲವಲ್ಲ ಎಂದು ನೊಂದುಕೊಂಡನು. ಮೇರುವು ಎತ್ತರವಾಗಿರುವಂತೆ ತಾನೂ ಎತ್ತರಕ್ಕೆ ಬೆಳೆದರೆ ಸೂರ್ಯನು ತನ್ನ ಮಹತ್ತನ್ನು ಗುರುತಿಸಿ ಗೌರವಿಸುವನೆಂದು ಭಾವಿಸಿ ದಿನದಿನಕ್ಕೂ ಎತ್ತರವಾಗುತ್ತಾ ಬೆಳೆದನು. ಸೂರ್ಯನ ಸಂಚಾರ ಎಂದಿನಂತಾಗದೆ ತಡೆಯಾಗಲು ವಿಂಧ್ಯನ ಬೆಳವಣಿಗೆಯೇ ಕಾರಣವೆಂದು ಅರುಣ ಸಾರಥಿಯಿಂದ ತಿಳಿದುಕೊಂಡನು. ಉನ್ಮತ್ತನಾದ ಶೂರನು ಇತರರಿಗೆ ಹಿಂಸೆ ಕೊಡುವನು. ದಕ್ಷಿಣ ಭಾರತದಲ್ಲಿ ಸೂರ್ಯನ ಬೆಳಕಿಲ್ಲದೆ ಕತ್ತಲೆಯಲ್ಲಿನ ಜನರು ಸಂಧ್ಯಾರ್ಘ್ಯ ಹವ್ಯಕವ್ಯಗಳನ್ನು ಕೊಡಲಾರದಾದರು. ಹವಿಸ್ಸಿಲ್ಲದ ಹಸಿವಿನಿಂದ ದೇವತೆಗಳು ಈಶ್ವರನನ್ನು ಮೊರೆಹೊಕ್ಕು, ಪರಮಾತ್ಮನೇ, ಚಂದ್ರಮೌಳಿಯೇ, ನಮ್ಮ ದುಃಖವನ್ನು ಕಳೆದು ಕಾಪಾಡು ಎನ್ನಲು ಸ್ಥಿತಿಕರ್ತನಾದ ವಿಷ್ಣುವು ಕಾರ್ಯದಕ್ಷನು, ಅವನನ್ನು ಕೇಳಿರಿ ಎಂದನು. ದೇವತೆಗಳು ವೈಕುಂಠಾಪತಿಯನ್ನು ಸ್ತುತಿಸಿದರು. ಪುರುಷೋತ್ತಮನು, ದೇವತೆಗಳೇ, ನೀವು ಹೇಳಿದ ಸ್ತೋತ್ರ ಪಠಣೆಯಿಂದ ದಾರಿದ್ರ್ಯ, ಗ್ರಹಚೇಷ್ಟೆ, ರಾಕ್ಷಸರ ಹಾವಳಿ, ದೇಹ ಬಾಧೆಗಳು, ಅಕಾಲ ಮರಣವು ಉಂಟಾಗುವುದಿಲ್ಲ. ಸಕಲ ಸುಖ ಭೋಗಗಳನ್ನು ಅನುಭವಿಸುವರು. ವಿಂಧ್ಯನ ಗರ್ವವನ್ನಡಗಿಸಬಲ್ಲವನು ಅಗಸ್ತ್ಯ ಮುನಿಯು ಮಾತ್ರ. ಆತನು ಆದಿಶಕ್ತಿಯ ಆರಾಧಕನು. ಮಹೇಶ್ವರಿಯ ಮಂತ್ರಜಪದಿಂದ ಮಹಾತಪಸ್ವಿಯೂ ತೇಜಸ್ವಿಯೂ ಆಗಿರುವನು. ಈಗ ಅಗಸ್ತ್ಯನು ಕಾಶಿಯಲ್ಲಿ ವಾಸಿಸುತ್ತಿರುವನು. ನೀವು ಅಲ್ಲಿಗೆ ಹೋಗಿ ಅಗಸ್ತ್ಯನನ್ನು ಪ್ರಸನ್ನ ಮಾಡಿಕೊಳ್ಳಿರಿ ಎಂದನು. ದೇವತೆಗಳು ಕಾಶಿಗೆ ಬಂದು ಗಂಗೆಯಲ್ಲಿ ಮಿಂದು ಅಗಸ್ತ್ಯನಿಗೆ ವಂದಿಸಿ ಸ್ತುತಿಸಿ ವಿಂಧ್ಯನ ಬೆಳವಣಿಗೆಯನ್ನು ತಡೆಯುವಂತೆ ಬೇಡಿದರು. ಅಗಸ್ತ್ಯನು ಅನುಷ್ಠಾನನಿಷ್ಠನು. ದೇವತೆಗಳು ಬಂದು ಬೇಡಬೇಕಾದರೆ ಭಗವದ್ ಇಚ್ಛೆಯೇ ಮೂಲ ಕಾರಣವು ಎಂದು ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನನ್ನು ಸಂದರ್ಶಿಸಿ ಅಪ್ಪಣೆ ಪಡೆದು ದಂಡಪಾಣಿಯನ್ನು ಸ್ತುತಿಸಿ ಕಾಲಭೈರವನಲ್ಲಿ ಕ್ಷಮೆಯಾಚನೆ ಮಾಡಿ ವಿಘ್ನೇಶ್ವರನನ್ನು ಕುರಿತು ದೇವತೆಗಳ ಕಾರ್ಯಕ್ಕೆ ಇರುವ ಅಡ್ಡಿಯನ್ನು ನಿವಾರಣೆ ಮಾಡೆಂದು ಬೇಡಿಕೊಂಡು ಪತ್ನಿ ಸಮೇತನಾಗಿ ಕಾಶಿಯನ್ನು ಬಿಟ್ಟು ಹೊರಟನು. ದಾರಿಯುದ್ದಕ್ಕೂ ಕಾಶಿ ಕಾಶಿ ವಿಶ್ವನಾಥ ಎಂದು ಸ್ಮರಿಸುತ್ತಾ ವಿಂಧ್ಯನ ಸಮೀಪಕ್ಕೆ ಬಂದನು. ಮಹಾತಪಸ್ವಿಯೂ ತೇಜಸ್ವಿಯೂ ಆದ ಅಗಸ್ತ್ಯ ಮಹರ್ಷಿಯು ಆಗಮಿಸುತ್ತಿರುವುದನ್ನು ಅವಲೋಕಿಸಿದ ವಿಂಧ್ಯನು ವಿನಯದಿಂದ ಗಿರಿಖರ್ವತರೋ ಭೂತ್ವಾ ವಿವಕ್ಷುರವನೀಮಿವ ಭೂಮಿಯೊಳಕ್ಕೆ ಪ್ರವೇಶಿಸುವಂತೆ ತುಂಬ ಬಾಗಿ ನಮಸ್ಕರಿಸಿದನು. ಕೂಡಲೇ ಅಗಸ್ತ್ಯನು, ವಿನಯಶೀಲನಾದ ವಿಂಧ್ಯ, ದಕ್ಷಿಣದ ಕಡೆ ಕಾರ್ಯಾರ್ಥಿಯಾಗಿ ಹೊರಟಿರುವೆ. ಹಿಂತಿರುಗಿ ಬರುವವರೆಗೆ ಹೀಗೆ ಬಾಗಿಕೊಂಡೇ ಇರು ಎಂದು ಹರಸಿ ಪರ್ವತವನ್ನು ದಾಟಿ ಶ್ರೀಶೈಲಕ್ಕೆ ಬಂದನು. ಈ ಮಧ್ಯೆ ಮನುರಾಜಾರ್ಚಿತಳಾದ ದೇವಿಯು ಬಂದು ವಿಂಧ್ಯ ಪರ್ವತದಲ್ಲಿ ನೆಲೆಸಿ ವಿಂಧ್ಯವಾಸಿನಿ ಎಂದು ಲೋಕಪ್ರಸಿದ್ಧಳಾದಳು. ಅಗಸ್ತ್ಯನು ಮಡದಿ ಲೋಪಾಮುದ್ರೆಯೊಡನೆ ದಕ್ಷಿಣದಲ್ಲೇ ಆಶ್ರಮ ಮಾಡಿಕೊಂಡು ದಕ್ಷಿಣ ಕಾಶಿ ಎನ್ನಿಸುವಂತೆ ಅನೇಕ ಶಿವಕ್ಷೇತ್ರಗಳನ್ನು ಸ್ಥಾಪಿಸಿದನು. ಶಿವ
ದೇವಾಲಯಗಳು ನಿರ್ಮಿಸಲ್ಪಟ್ಟವು. ಸ್ವಯಂಭೂ ಮನುವಿನ ಮಕ್ಕಳಾದ ಪ್ರಿಯವ್ರತ, ಉತ್ತಾನಪಾದ ಉತ್ತಮ ರಾಜರೆಂದು ಪ್ರಸಿದ್ಧರಾದರು. ಪ್ರಿಯವ್ರತನ ಪುತ್ರ ಸ್ವರೋಚಿಷ ಮನು ಯಮುನಾದ ತೀರದಲ್ಲಿ ಕಠಿಣವಾದ ತಪಸ್ಸನ್ನು ಮಾಡಿ ದೇವಿಯ ದರ್ಶನವನ್ನು ಪಡೆದನು. ತಾರಣಿ ಉದ್ಧಾರ ಮಾಡುವವಳು ಎಂಬ ಹೆಸರಿನಿಂದ ರಾಜನನ್ನು ರಕ್ಷಿಸಿ ಸ್ವರ್ಗಲೋಕದಂತೆ ಧರ್ಮರಾಜ್ಯವನ್ನು ನಡೆಸುವಂತೆ ಮಾಡಿದಳು. ಉತ್ತಮನು ಮೂರನೆಯ ಮನುವು ವಾಗ್ಭವ ಮಂತ್ರ ಜಯಪಾರಾಯಣನಾಗಿ ಚಿರಂಜೀವಿಯಾದ ಮಕ್ಕಳನ್ನು ಪಡೆದು ಯುಗ ಧರ್ಮಗಳನ್ನು ಸ್ಥಾಪಿಸಿದನು. ತಾಮಸನು ನಾಲ್ಕನೆಯ ಮನುವು. ಈತನು ಕಾಮೇಶ್ವರಿ ಮೂಲಮಂತ್ರ ಜಪದಿಂದ ದೇವಿ ಉಪಾಸಕನಾದನು. ಈತನೇ ಶರತ್ಕಾಲದ ನವರಾತ್ರಿಯ ಉತ್ಸವವನ್ನು ಆಚರಿಸಿ ಜಲಜಾಕ್ಷಿ ದೇವಿಯನ್ನು ಪೂಜೆಯಿಂದ ಸಂತಸಗೊಳಿಸಿ ಅನುಗ್ರಹ ಪಡೆದು ಪ್ರಜೆಗಳಿಗೆ ಅಭಯವನ್ನುಂಟು ಮಾಡಿದನು. ರೈವತನು ಐದನೆಯ ಮನುವು. ಯಮುನಾ ತೀರದಲ್ಲಿ ಕಾಮೇಶ್ವರಿ ಮಂತ್ರಜಪದಿಂದ ಸಿದ್ಧಿಯನ್ನು ದೇವಿ ದರ್ಶನವನ್ನು ಹೊಂದಿ ಸುಖವಾಗಿ ಆಳಿದನು. ಆರನೆಯ ಮನುವು ಚಾಕ್ಷುಷನು. ಪುಲಹನೆಂಬ ಬ್ರಹ್ಮರ್ಷಿಗೆ ಶರಣಾಗತನಾಗಿ ಶ್ರೀದೇವಿಯ ದಿವ್ಯ ಮಂತ್ರೋಪದೇಶ, ಆರಾಧನಾ ವಿಧಾನ, ಪರಮೇಶ್ವರಿಯ ಸಂಕೀರ್ತನ ಸಂಪ್ರದಾಯಗಳನ್ನರಿತನು. ವಾಗ್ಭವ ಮಂತ್ರವನ್ನು ರಹಸ್ಯವಾಗಿ ಜಪಿಸಿ ಬಲವೀರ್ಯಗಳನ್ನು ಪಡೆದನು. ತ್ರಿಮೂರ್ತಿಗಳು ಈ ಮಂತ್ರ ಪ್ರಭಾವದಿಂದ ತಮ್ಮ ಕಾರ್ಯಗಳನ್ನು ಮಾಡುತ್ತಿರುವರು. ವಿರಜ ನದಿಯ ದಡದಲ್ಲಿ ಚಾಕ್ಷುಷನು ಸದ್ಭಕ್ತಿಯಿಂದ ಸರ್ವೇಶ್ವರಿಯನ್ನು ಕುರಿತು ಜಪ ಮಾಡಲು ಸರ್ವದೇವತಾ ರೂಪಳಾದ ದೇವಿಯು ದರ್ಶನವಿತ್ತು ಶ್ರೇಷ್ಠವಾದ ವರಗಳನ್ನು ದಯಪಾಲಿಸಿದಳು. ಮನುಗಳಲ್ಲಿ ಮಹಾಪರಾಕ್ರಮ ಮಹಿಮೆಗಳನ್ನು ಗಳಿಸಿ ಗೌರವಶಾಲಿಯಾಗಿ ಬಾಳಿ ಪರಮೇಶ್ವರಿಯ ಲೋಕವನ್ನು ಪ್ರಾಪ್ತಿ ಮಾಡಿಕೊಂಡನು. ವೈವಸ್ವತನು ಏಳನೆಯ ಮನುವು. ಸೂರ್ಯನ ಮಗನು. ತಪಸ್ಸು ಮಾಡಿ ಜಗತ್ತನ್ನು ಒಬ್ಬನೇ ಕಾಪಾಡುವ ಸಾಮರ್ಥ್ಯವನ್ನು ಅನುಗ್ರಹಿಸುವಂತೆ ವರವನ್ನು ಪಡೆದನು. ಮತ್ಸ್ಯಾವತಾರ ಸಂದರ್ಭದಲ್ಲಿ ಮಹತ್ತಾದ ಕಾರ್ಯವನ್ನು ಸಾಧಿಸಿ ಸತ್ಯವ್ರತನೆಂದು ಖ್ಯಾತಿ ಪಡೆದ ಸರ್ವಜ್ಞತ್ವವನ್ನು ಹೊಂದಿ ಧರ್ಮಶಾಸ್ತ್ರವನ್ನು ರಚಿಸಿ ಮಾನವರಿಗೆ ಧರ್ಮ ಮಾರ್ಗದರ್ಶಕನಾದನು. ಜಗತ್ತನ್ನು ಕಾಪಾಡಿ ಸಾರ್ವಭೌಮನೆಂದು ಹೆಸರು ಪಡೆದ ಇವನ ರಾಜ್ಯಭಾರವು ಮಾಘ ಶುದ್ಧ ಸಪ್ತಮಿಯಂದು ಆರಂಭವಾಯಿತು. ಈ ವೈವಸ್ವತ ಮನ್ವಂತರವು ಬ್ರಹ್ಮನಿಗೆ 26ನೇ ದಿನ. ಸಾವರ್ಣಿ ಮನುವು 8ನೆಯವನು. ರಾಜರಾಜ ಪೂಜಿತನು, ಪರಾಕ್ರಮಿಯು, ಪರಾಶಕ್ತಿ ಉಪಾಸಕನು. ಪೂರ್ವಜನ್ಮದಲ್ಲಿ ಕೋಲಾನಗರದ ಅರಸನಾಗಿ ಸುರಥನೆಂಬ ಹೆಸರಿನಿಂದ ಆಳಿ ಅಧರ್ಮಿಗಳಾದ ಶತ್ರುರಾಜರಿಂದ ಸೋಲಿಸಲ್ಪಟ್ಟು ಸುಮೇಧ ಋಷಿಯಿಂದ ಮಹಾಲಕ್ಷ್ಮಿ ಮಂತ್ರದೀಕ್ಷೆಯನ್ನು ಪಡೆದು ದೇವಿಯ ದಿವ್ಯ ದರ್ಶನ ಭಾಗ್ಯದಿಂದ ಮುಂದೆ ಸಾವರ್ಣಿ ಮನುವಾಗಿ ಶ್ರಾವಣ ಕೃಷ್ಣ ಅಷ್ಟಮಿ ಆಡಳಿತವನ್ನು ಆರಂಭಿಸಿದನು. ವೈವಸ್ವತ ಮನುವಿಗೆ ಕರುಷ, ಋಷದ್ರ, ನಾಭಾಗ, ಲಿಷ್ಟ, ಶರ್ಯಾತಿ, ತ್ರಿಶಂಕು ಎಂದು 6 ಗಂಡು ಮಕ್ಕಳು. ಅವರೆಲ್ಲರೂ ಯಮುನಾ ನದಿಯ ತೀರಕ್ಕೆ ನಡೆದು ನಿರಾಹಾರಿಗಳಾಗಿ ನಿರ್ಮಲ ಮನಸ್ಸಿನಿಂದ ದೇವಿಯ ಪಾದ ಪದ್ಮಗಳನ್ನು ಮಾತ್ರ ಚಿಂತಿಸುತ್ತಾ 12 ವರ್ಷಗಳು ತಪಸ್ಸು ಮಾಡಿ ತೇಜಸ್ವಿ ಕುಮಾರರಾದರು. ಪರಮೇಶ್ವರಿಯು ಪ್ರತ್ಯಕ್ಷಳಾದಳು. ಆಗ ರಾಜಕುಮಾರರು ದೇವಿಯನ್ನು ಕುರಿತು ಮಹೇಶ್ವರಿ ಜಯೇಶಾನಿ ಪರಮೆ ಕರುಣಾಲಯೆ ವಾಗ್ಭವಾರಾಧನ ಪ್ರೀತೆ ವಾಗ್ಭವ ಪ್ರತಿಪಾದಿತೆ ಕ್ಲೀಂಕಾರ ವಿಗ್ರಹೆ ದೇವಿ ಕ್ಲೀಂಕಾರ ಪ್ರೀತಿದಾಯಿನಿ ಕಾಮರಾಜ ಮನೋಮೋದದಾಯಿನಿ ಶ್ವರತೋಷಿಣಿ ಮಹಾಮಾಯೆ ಮೋದವರೆ ಮಹಾಸಾಮ್ರಾಜ್ಯದಾಯಿನಿ ವಿಶ್ವರ್ಕ ಹರಶ್ರಕ್ರಾದಿ ಸ್ವರೂಪೆ ಭೋಗವರ್ಧಿನಿ ದೇವಿ ನಿಷ್ಕಂಟಕಂ ರಾಜ್ಯ ಸಂತತಿಶ್ಚಿರಜೀವಿನಿ ಎಂದು ಸ್ತುತಿಸಿ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಪುತ್ರ ಸಂತತಿ, ತೇಜಸ್ಸು, ಯಶಸ್ಸು, ಸದ್ಬುದ್ಧಿಯನ್ನು ಕರುಣಿಸೆಂದು ಬೇಡಿದರು. ದರ್ಶನವಿತ್ತ ಬ್ರಾಹ್ಮರಿ ದೇವಿಯು ಆ 6 ರಾಜಕುಮಾರರನ್ನು ಕ್ರಮವಾಗಿ ದಕ್ಷ, ಸಾವರ್ಣಿ, ಮೇರು ಸಾವರ್ಣಿ, ಸೂರ್ಯ ಸಾವರ್ಣಿ, ಚಂದ್ರ ಸಾವರ್ಣಿ, ರುದ್ರ ಸಾವರ್ಣಿ, ವಿಷ್ಣು ಸಾವರ್ಣಿ ಎಂಬ ಮನುಗಳಾಗಿರೆಂದು ಹರಸಿ ಅದೃಶ್ಯಳಾದಳು. ಬ್ರಾಹ್ಮರಿ ದೇವಿಯ ವಿಚಾರ. ಪೂರ್ವದಲ್ಲಿ ಅರುಣನೆಂಬ ಅಸುರನಿದ್ದನು. ಸಂಧ್ಯಾನುಷ್ಠಾನ ತತ್ಪರನಾಗಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದನು. 3 ಲೋಕಗಳನ್ನು ಗೆಲ್ಲಬೇಕೆಂಬ ತಾಮಸ ವೃತ್ತಿಯಿಂದ ತಪಸ್ಸು ಮಾಡಿದನು. ಬ್ರಹ್ಮದೇವನು ಹಂಸಗಾಯತ್ರಿಯೊಡನೆ ಅರುಣನ ಮುಂದೆ ನಿಂತನು. ಕಲಶ ಅಕ್ಷಮಾಲೆಗಳನ್ನು ಹಿಡಿದು ಪ್ರಸನ್ನನಾಗಿರುವ ಲೋಕಕರ್ತನನ್ನು ಅವಲೋಕಿಸಿ, ಸ್ವಾಮಿನ್, ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳಿಂದ ಸ್ತ್ರೀ ಪುರುಷರಿಂದ 2 ಅಥವಾ 4 ಕಾಲಿನ ಪ್ರಾಣಿಗಳಿಂದ ನನಗೆ ಮರಣ ಉಂಟಾಗಬಾರದು ಎಂದು ಕೇಳಿಕೊಂಡನು. ಬ್ರಹ್ಮನು ಅಸ್ತು ಎಂದು ಅದೃಶ್ಯನಾದನು.
ಅರುಣಾಸುರನು ಅಮರನೆಂದು ಅರಿತ ಅಸುರರು ಅವನೊಂದಿಗೆ ಸೇರಿ ಅಮರಾಧಿಪನನ್ನು ಸೋಲಿಸಿ ಓಡಿಸಿದರು. ದೇವತೆಗಳು ಅರುಣನನ್ನು ಕೊಲ್ಲಲು ಕೈಲಾಗದೆ ಕೈಲಾಸಕ್ಕೆ ಓಡಿದರು. ಸಂತ್ರಸ್ತರಾದ ಸುರರನ್ನು ಕುರಿತು ಭಜಧ್ವಂ ಭುವನೇಶಾನೀಂ ಸಾಧವ ಕಾರ್ಯಂ ವಿಧಾಸ್ಯತಿ, ಭುವನೇಶ್ವರಿಯನ್ನು ಭಜಿಸಿರಿ, ಭಕ್ತರ ಬಯಕೆಗಳನ್ನು ಪೂರ್ಣ ಮಾಡುವಳು ಎಂದು ಅಶರೀರವಾಣಿಯಾಯಿತು. ಗಾಯತ್ರಿ ಜಪವನ್ನು ಬಿಟ್ಟವನು ಸುಲಭವಾಗಿ ಮರಣವನ್ನಪ್ಪುವನು ಎಂಬುದನ್ನರಿತ ದೇವತೆಗಳು ದೇವಗುರುವನ್ನು ಹೇಗಾದರೂ ಮಾಡಿ ಅರುಣನು ಗಾಯತ್ರಿ ಮಂತ್ರವನ್ನು ಬಿಡುವಂತೆ ಮಾಡಿ ಎಂದು ಬೇಡಿದರು. ಬುದ್ಧಿವಂತನಾದ ಬೃಹಸ್ಪತಿಯು ದೇವತೆಗಳೇ, ದೇವಿಯ ಮಾಯಾಬೀಜ ಮಂತ್ರವನ್ನು ಜಪಿಸುತ್ತಾ ದೇವಿಯಜ್ಞ ಮಾಡಿರಿ, ನಾನು ಅರುಣನ ಬಳಿಗೆ ನಡೆದು ಅವನ ಅನುಷ್ಠಾನದಲ್ಲಿ ಅಪನಂಬಿಕೆಯನ್ನುಂಟು ಮಾಡುವೆನು ಎಂದು ಹೇಳಿದನು. ನಂತರ ಮುನಿವೇಷದಲ್ಲಿ ಅಸುರನ ಮುಂದೆ ನಿಂತನು. ರಾಕ್ಷಸರಾಜ, ದೇವತೆಗಳಂತೆ ದೇವಿ ಗಾಯತ್ರಿಯನ್ನು ಉಪಾಸನೆ ಮಾಡುವ ನೀನು ದೇವತೆಗಳಿಗಿಂತ ಹೇಗೆ ಪ್ರತ್ಯೇಕನಾಗುವೆ? ಇಬ್ಬರು ಒಂದೇ ಆದಂತಾಯಿತಲ್ಲವೇ? ಆ ಮಂತ್ರ ಪಠಣೆಯಿಂದ ಅಸುರರು ಗೆದ್ದುದೇನು, ಸುರರು ಸೋತುದೇನು ಎಂದು ಅನುಮಾನವನ್ನುಂಟು ಮಾಡಿದನು. ಅರುಣನು ದೇವಮಾಯೆಗೆ ಒಳಗಾದನು. ಪರಮೋತ್ಕೃಷ್ಟವಾದ ಸಮಸ್ತ ವಿಜಯಗಳಿಗೆ ಕಾರಣವಾದ ಗಾಯತ್ರಿ ಪರಮ ಮಂತ್ರವನ್ನು ಕೈಬಿಟ್ಟನು. ಕಾಂತಿಹೀನನಾದನು. ದೇವತೆಗಳ ಜಪಯಜ್ಞಗಳಿಂದ ಸುಪ್ರೀತಳಾದ ಸರ್ವೇಶ್ವರಿಯು ದೇವತೆಗಳಿಗೆ ದರ್ಶನ ಕೊಟ್ಟಳು. ಪ್ರಾದುರಾಸಿ ಜಗನ್ಮಾತ ಜಗನ್ಮಂಗಲಕಾರಿಣಿ, ಕೋಟಿ ಸೂರ್ಯ ಪ್ರತೀಕಾಶ ಕೋಟಿ ಕಂದರ್ಪ ಸುಂದರ, ವರಾಭಯಕರ ಶಾಂತ ಕರುಣಾಮೃತ ಸಾಗರ, ನಾನಾ ಭ್ರಮರ ಸಂಯುಕ್ತ ಪುಷ್ಪಮಾಲಾ ವಿರಾಜಿತ, ಭ್ರಮರೀರ್ಭಿರ್ವಿಚಿತ್ರಾಭಿ ಅಸಂಖ್ಯ ಬಿಸ್ಸಮಾರುತ, ಭ್ರಮರೈರ್ಗಾಯಮಾನೈಶ್ಚ ಹ್ರೀಂಕಾರ ಮನುಮನ್ವಹಂ. ಭ್ರಮರಗಳಿಂದ ಆವರಿಸಲ್ಪಟ್ಟ ಗಾನ ಮಾಧುರ್ಯದಲ್ಲಿ ಹ್ರೀಂಕಾರ ಮಂತ್ರವುಳ್ಳ ಜಗನ್ಮಾತೆ ವರದಾಯಿನಿ ಶಾಂತರೂಪಿಣಿ ಬ್ರಾಹ್ಮರಿ ದೇವಿಯನ್ನು ಕಂಡು ಆನಂದಪಟ್ಟು ಸ್ತೋತ್ರ ಮಾಡಿದರು. ವರದೇಶ ಶಿಖಾಮಣಿಯಾದ ಭ್ರಾಮರಿ ದೇವಿಯ ಸುತ್ತಮುತ್ತಲಿದ್ದ ಭ್ರಮರಗಳು ಬಹುಸಂಖ್ಯಾಕವಾಗಿ ಬೆಳೆದು ಅರುಣಾಸುರ ಹಾಗೂ ಅವನ ಅನುಯಾಯಿಗಳನ್ನು ಮುತ್ತಿ ಕಚ್ಚಿ ಇದ್ದ ಕಡೆಯೇ ಪ್ರಾಣವನ್ನು ತೆಗೆದು ತಮ್ಮ ತಾಯಿಯಾದ ಭ್ರಾಮರಿ ದೇವಿಯ ಬಳಿಗೆ ಬಂದವು. ದೇವತೆಗಳು ರಕ್ಷಿಸಲ್ಪಟ್ಟರು. ಜಯ ಶಬ್ದದಿಂದ ಪೂಜಿಸಿ ಪ್ರತಿಯೊಬ್ಬರು ದೇವಿಯಿಂದ ಪ್ರತ್ಯೇಕ ವರಗಳನ್ನು ಪಡೆದುಕೊಂಡರು. ಓಂ ಹ್ರೀಂ ಭುವನೇಶ್ವರೈ ನಮಃ. ಓಂ ತತ್ಸತ್. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಗಂಟೆ ಸದ್ದನ್ನು ಒತ್ತಿ.